ತುಂಬ ಜನರಿಗೆ ಕುತೂಹಲ ಇರುವಂಥ ಘಟ್ಟ ಇದು. ನೀವು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರಿ. ಅದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ. ಭೇಟಿ ಆದ್ರ ದರ್ಶನ್ ಎಲ್ಲಿದ್ದಾರೆ, ಹೇಗಿದ್ದಾರೆ? ಸರ್ ದರ್ಶನ್ ಸರ್ VIP ಸೆಲ್ಲಲ್ಲಿದ್ದಾರೆ. ನಾರ್ಮಲ್ ಸೆಲ್ ಅಲ್ಲ, ಅದು VIP ಸೆಲ್. VIP ಸೆಲ್ಲು. VIP ಸೆಲ್ ಅಂದರೆ ಸ್ವಲ್ಪ ಅಂದರೆ ನಮ್ಮ ಬ್ಯಾರಕ್ಗಳಿಗಿಂತ ಚೆನ್ನಾಗಿರುತ್ತೆ. ಅಂದರೆ ಹೇಗಿರುತ್ತೆ ಅದು VIP ಸೆಲ್ಲು? ಸರ್ ಅಫ್ಟಿಯರು ಅಲ್ಲಿರ್ತಾರೆ ಅವರು. ಅಲ್ಲಿ ಒಂದು ಬೆಡ್ ಮಾತ್ರ ಇರುತ್ತೆ ಅಷ್ಟೇ ಅವ್ರಿಗೆ. ಬೆಡ್ಡು, ಒಂದೆರಡು ಚೇರು, ಒಂದು 20 ಲೀಟ್ರದ್ದು ಒಂದು ಕ್ಯಾನು, ಒಂದು ಸೊಳ್ಳೆ ಪರದೆ, ಒಂದು TV. ಸೊಳ್ಳೆ ಪರದೆ ಇರುತ್ತೆ. ಒಂದು TV ಅಷ್ಟು ಅದು ಅಷ್ಟು ಬಿಟ್ಟರೆ ಏನಿಲ್ಲ ಸರ್. ಬುಕ್ಸ್ ಏನಾದರೂ ಕೊಟ್ಟರೆ ಅದು ಬುಕ್ಸು, ಪೇಪರು. ಬುಕ್ಸ್ ಇರುತ್ತೆ, ಪೇಪರ್ ಇರುತ್ತೆ, ಬುಕ್ಸ್ ಇರ್ತವೆ, ಎಲ್ಲ ಓದ್ಬೋದು. ಅದು ಜೈಲ್ ಮೇಲೆ ಇರೋದವೆಲ್ಲ. ಬೆಡ್ ಅಂದರೆ ಏನು ನಮ್ಮ ಥರ ನಾರ್ಮಲ್ ಬೆಡ್ ಇರುತ್ತಾ ಅಥವಾ ಹೇಗೆ ಅದು? ನಾರ್ಮಲ್ಲೇ ಸರ್. ನಾರ್ಮಲ್ ಬೆಡ್, ತೀರಾ ಓವರ್ ಏನಲ್ಲ, ನಾರ್ಮಲ್ಲೇ. ಬ್ಲಾಂಕೆಟ್ ಎಲ್ಲ ಕೊಡ್ತಾರಾ? ಹಾಂ. ಅವ್ರಿಗೆ ಓಡಾಡೋದಕ್ಕೆಲ್ಲ ಅವಕಾಶ ಇರುತ್ತಾ? ವಾಕಿಂಗು, ಜಾಗಿಂಗ್? ಖಂಡಿತ. ಅವ್ರ ರೂಮ್ ಮುಂದೆ ಸಾಕಷ್ಟು ಜಾಗ ಇರುತ್ತೆ. ಸೆಲ್ ಮುಂದೆನೆ. ಅಂದರೆ ಸೆಲ್ಲಿಂದ ಯಾವಾಗಲೂ ಹೊರಗಡೆ ಬರ್ಬೋದಾ? ಯಾವಾಗಾದ್ರೂ ಬರ್ಬೋದು ಯಾವಾಗ ಬೇಕಾದರೂ. ಅಂದರೆ ಅವ್ರೊಬ್ಬರೇ ಓಡಾಡಬೇಕು, ಯಾರೂ ಇರಲ್ಲ. ಸೆಲ್ಲಿಂದ ಹೊರಗೆ ಬಂದರೂ ಅವ್ರೊಬ್ಬರೇ ಓಡಾಡಬೇಕು. ಅಲ್ಲಿ ಯಾರಿಗೂ ಅವಕಾಶ ಇರಲ್ಲ. ಅಲ್ಲಿ VIP ಸೆಲ್ಲಲ್ಲಿ ಯಾರೂ ಇರಲ್ಲ. ಅವರನ್ನು ಭೇಟಿ ಮಾಡ್ತೀನಿ ನಾನಲ್ಲಿ. ಓಕೆ, ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಕೇಳಬೇಕು. ಅಂದರೆ ಈಗ ದರ್ಶನ್ ಬೇರೆಯವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶನೇ ಇರಲ್ವಾ? ಅಂದರೆ ಕುಟುಂಬ ಅಲ್ಲ, ನಾನು ಇತರ ಕೈದಿಗಳನ್ನು ಹೇಳ್ತಾ ಇರೋದು. ಇಲ್ಲ, ಆಗಲ್ಲ. ಬೇರೆ ವಿಚಾರಣೆ ಕೈದಿಗಳನ್ನು ಅಂದರೆ ಮತ್ತೆ ನಮ್ಮಲ್ಲಿ ಸುದ್ದಿ ಎಲ್ಲ ಹೋಗ್ತಿದೆ, ಪ್ರದೇಶಕ್ಕೆ ಹೊಡೆದ್ರು ದರ್ಶನ್ನು. ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಎಂಟ್ರಿ ಏನಾದರೂ ಬರ್ತಾರಲ್ಲ, ಅಂದರೆ ಯಾರನ್ನ ಭೇಟಿ ಮಾಡೋಕ್ಕೆ ಬಂದಾಗ ಅವಾಗ ಬರ್ತಾರಲ್ಲ, ಅವಾಗೆಲ್ಲ ಕೈದಿಗಳು ನಿಂತ್ಕೊಂಡು ನೋಡ್ತಾರೆ, ಅವ್ರನ್ನ ನೋಡ್ತಾ ಇರ್ತಾರೆ. ಯಾವ ಬಂದಿಗಳನ್ನು ಅಲ್ಲಿರೋ ಬಂದಿಗಳನ್ನ ದರ್ಶನ್ VIP ಸೆಲ್ಗೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಈಗ ಅವ್ರ ಜೊತೆಗೆ ಇನ್ನು 16 ಜನ ಹೋಗಿದ್ರಲ್ಲ, ಅವರೆಲ್ಲ ಬೇರೆ ಕಡೆ ಇದ್ದಾರಾ? ಅವ್ರಿಗೆ ಗೊತ್ತಿಲ್ಲ ನಿಮಗೆ, ಬಟ್ ಇಲ್ಲಿಲ್ಲ ಅವ್ರು ದರ್ಶನ್ ಜೊತೆ ಇಲ್ಲ. ನಾವು ಅವ್ರ ಜೊತೆಗೆ, ದರ್ಶನ್ ಅವ್ರ ಜೊತೆಗಿಲ್ಲ. ದರ್ಶನ್ ಸರ್ ಒಬ್ಬರೇ ಇರೋದು, ಅವರೊಬ್ಬರೇ ಇದ್ದಾರೆ ಅಲ್ಲಿ, ಅವ್ರ ಜೊತೆಗೆ ಯಾರೂ ಇಲ್ಲ. ಓಕೆ, ನಾನು ಇದು ಅಂದರೆ ನಾನಿಲ್ಲಿ ಇವರು ತಿರುವನೂರು ಸಿದ್ದಾರೂಢ ಅವ್ರದ್ದು ಕಂಪ್ಲೀಟ್ ಎಪಿಸೋಡ್ ಇದೆ. ಇದು ಕಂಪ್ಲೀಟ್ ಎಪಿಸೋಡ್ ಮತ್ತೊಮ್ಮೆ ಪ್ರಸಾರ ಆಗುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೆ ಇದರಲ್ಲೂ ಮತ್ತೊಮ್ಮೆ ಹೇಳ್ತೀನಿ. ತಿರುವನೂರು ಸಿದ್ದಾರೂಢ ಅವರು ಯಾರು ಅಂದರೆ ಹೆಚ್ಚು ಕಡಿಮೆ ಒಂದು 22 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಮೊನ್ನೆ ತಾನೇ ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ರಿಲೀಸ್ಗೂ ಮುನ್ನ ದರ್ಶನ್ರನ್ನ ಭೇಟಿಯಾಗಿದ್ರು. ಆ ಪ್ರಸಂಗನ ಹೇಳ್ತಿದ್ದಾರೆ. ಯಾಕಂದರೆ ಇದು ನಾವು ಸಪ್ರೇಟಾಗಿ ಏನಾದರೂ ಕಟ್ ಮಾಡಿ ಹಾಕಿದ್ರೆ ತುಂಬ ಜನರಿಗೆ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಎಪಿಸೋಡ್ ಇದೆ. ಅದರಲ್ಲಿ ಇವ್ರ ಬದುಕು ಇನ್ನೊಂದು ಅದ್ಭುತವಾದ ಬದುಕು, ಜೈಲಲ್ಲಿ ನರಕ ಕಂಡೆ ಅನ್ನೋದನ್ನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ನೋಡಿ. ಆದರೆ ಇದರಲ್ಲಿ ನಾನು ಯಾಕೆ ಇವ್ರನ್ನ ಮಾತಾಡಿಸ್ತೇನೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಇವ್ರು ದರ್ಶನ್ರನ್ನು ಭೇಟಿಯಾಗಿದ್ರು. ಓಕೆ, ಈ ರೀತಿಯಾಗಿ ದರ್ಶನ್ ಅವರ ಸೆಲ್ ಇರುತ್ತೆ. ಇನ್ನು ದರ್ಶನ್ ಅವ್ರು ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡೋಕ್ಕೆ ಅವಕಾಶ ಇದೆಯಾ? ಅವ್ರನ್ನ ಭೇಟಿ ಆಗ್ಬೋದು ಸರ್. ಭೇಟಿ ಆಗ್ಬೋದು. ಈಗ ಅವ್ರನ್ನ ಕ್ವಾರಂಟೈನ್ ಹಾಕಿದ್ದಾರೆ, ಅವ್ರನ್ನ ಕಾಮನಾಗಿ ಭೇಟಿ ಆಗ್ಬೋದು. ಅಂದರೆ ಅವ್ರು ಬೇರೆ, ಇವ್ರು ಬೇರೆ ಸೆಲ್ಲಲ್ಲಿದ್ದಾರೆ. ಓಕೆ, ಭೇಟಿ ಆಗ್ಲಿಕ್ಕೆ ಅವಕಾಶ ಇದೆ. ಅಂದರೆ ಬಂದಿಗಳು ಭೇಟಿ ಆಗ್ಬೋದು. ದರ್ಶನ್ ಸರ್, ಪ್ರಜ್ವಲ್ ಸರ್ ಭೇಟಿ ಆಗಕ್ಕೆ ಅವಕಾಶ ಇಲ್ಲ. ನಾನು ಪ್ರಜ್ವಲ್ದೇ ಕೇಳ್ತಾ ಇರೋದು. ಪ್ರಜ್ವಲ್ ರೇವಣ್ಣ ದರ್ಶನ್ ಭೇಟಿಯಾಗಲಿ ಸಾಧ್ಯನೇ ಇಲ್ವಾ? ಸಾಧ್ಯನೇ ಇಲ್ಲ ಸರ್. ಸುದ್ದಿ ಹೋಗ್ತಾ ಇತ್ತು ಎಲ್ಲದರಲ್ಲೂ, ಪ್ರಜ್ವಲ್ ರೇವಣ್ಣ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ದಾರೆ. ಸುಳ್ಳೋದಿಲ್ಲ. ಯಾಕೆಂದರೆ ಅವ್ರಿರೋ ರೂಮ್ಗೂ ಇವ್ರಿರೋ ರೂಮ್ಗೂ ಸುಮಾರು ಒಂದು ಕಿಲೋಮೀಟರ್ ದೂರ ಇರೋದು. ಸಾಧ್ಯ ಇಲ್ಲ ಅವ್ರನ್ನ ಭೇಟಿ ಮಾಡಲಿಕ್ಕೆ. ದರ್ಶನ್ ಅವ್ರಿಗೆ ಊಟ ಎಲ್ಲ ಜನರಲ್ ಆಗಿರುತ್ತೆ? ಹೇಗೆ ಜನರಲ್ ಊಟ ಸರ್, ಅವ್ರಿಗೆ ಸ್ಪೆಷಲ್ ಏನು ಕೊಡ್ತಾ ಇಲ್ಲ. ಈಗ ಊಟ ಮಾಡೋಕ್ಕೆಲ್ಲ ಹೋಗ್ಬೇಕು ಅವರು? ರೂಮಲ್ಲೇ ಅವ್ರ ಸೆಲ್ಲಿಗೆ ಊಟ ಬರುತ್ತಾ? ಸೆಲ್ಲಿಗೆ ಊಟ ಬರುತ್ತೆ. ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಎಲ್ಲ ಕಡೆ ಲೈನ್ ನಿಂತ್ಕೊಂಡದು ಸಜಾಬಂದಿಗಳಿಗೆ. ಇವರಿಗಲ್ಲ, ಎಲ್ರಿಗೂ ಹಂಗೆ ಕೊಡ್ತಾರೆ. ಈ ವಿಚಾರಣಾ ಬಂದಿಗಳು ಹೇಗೆ ಕೊಡ್ತಾರೆ. ದರ್ಶನ್ ಸರ್ ರೂಮ್ಗೆ ಊಟ ಬರುತ್ತೆ, ಯಾಕಂದ್ರೆ VIP ಸೆಲ್ಲು. ಅದು ನಮ್ಮ ರೂಮ್ ಮುಂದೆ ಊಟ ಬರುತ್ತೆ. ನಿಮಗೂ ಹಂಗೂ ಬರುತ್ತೆ? ಹಂಗೆ ಬರುತ್ತೆ. ಆದ್ರೆ ಅಲ್ಲೋಗಿ ತಿಸ್ಕೊಂಡು ಬರಬೇಕು. ತಗೊಂಡು ಬರಬೇಕು. ಇವರಿಗೆ ಅಂದರೆ ತಗೊಂಡೋಗಿ ಕೊಡ್ತಾರೆ ಅಲ್ಲಿಗೆ, ಅಂದರೆ VIP ಅನ್ನೋ ಕಾರಣಕ್ಕೆ. ಅಥವಾ ಅವ್ರಿಗೆ ತಗೊಂಡೋಗಿ ಅಲ್ಲೇ ಊಟ ಕೊಡ್ತಾರೆ ಅವರು. ಅಂದರೆ ದರ್ಶನ್ ಸರ್ ಅದನ್ನೇ ಜೈಲು ಊಟನೇ ಮಾಡ್ತಿದ್ದಾರೆ ಸರ್. ಪಾಪ ಜೈಲು ಊಟನೇ ಅವ್ರಿಗೇನು ಯಾವುದೇ ಸೌಕರ್ಯ ಕೊಟ್ಟಿಲ್ಲ. ಈ ವಿಗ್ ತೆಗ್ಸಿದಾರ? ನಾನು ನೋಡಿದಾಗ ಇತ್ತು, ಈಗ ತೆಗೆದಿರ್ಬೋದು. ನಾನು ನೋಡಿದಾಗ ವಿಗ್ ಇತ್ತು ಅವ್ರಿಗೆ. ಆಮೇಲೆ ಅವರು ಕಾಮನ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೀವು ಯಾಕೆ ಭೇಟಿ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಭೇಟಿಗೆ ಹೇಗೆ ಅವಕಾಶ ಸಿಕ್ತು? ಅಥವಾ ಎಲ್ರಿಗೂ ಸಿಗುತ್ತೆ? ಹೇಗೆ ಎಲ್ರಿಗೂ ಸಿಗೋ ಡೌಟ್ ಸರ್. ನಾನು ಅಧಿಕಾರಿಗಳೇ ಕೇಳ್ಕೊಂಡೆ ಅಲ್ಲಿ. ಇಲ್ಲ, ನಾನು ದರ್ಶನ್ ಸರ್ ಅಭಿಮಾನಿ, ನಾನು ಅವ್ರನ್ನ ಭೇಟಿ ಆಗಲೇಬೇಕು ಅಂತಂದ್ರೊಳಗ ಅವರು ಅವಕಾಶ ಕೊಟ್ಟರು. ಆಯಿತು, ಹೋಗಿ ಬರಪ್ಪ, ಈಗ ಬಿಡುಗಡೆ ಆಗ್ತಾಯಿದ್ವಿ, ಮತ್ತು ದರ್ಶನ್ ಸರ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತಂದಾಗ ಆಯಿತು ಹೋಗು ಅಂತೇಳಿ ಕೊಟ್ಟರು. ಜೊತೆ ನೀವು ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗೋ ಪಟ್ಟಿಲಿದ್ವಿ. ಬಿಡುಗಡೆ ಕೊಟ್ಟರು. ಅಲ್ಲಿ ನಾನು ಅವ್ರನ್ನ ಭೇಟಿಯಾಗಿ ಒಂದು 10 ನಿಮಿಷ ಧ್ಯಾನ ಮಾಡಿಸ್ತೀನಿ ಅವ್ರಿಗೆ. ಧ್ಯಾನ ಮಾಡಿಸಿದ್ರೆ ನೀವು ಫಸ್ಟ್ ಭೇಟಿಯಾದಾಗ ಏನಂದ್ರು ಅವ್ರು ನಿಮ್ಮನ್ನು? ಅವರು ಮಾಡಿ ಮೇಲೆ ಇರ್ತಾರೆ. ಸಾಹೇಬರು, ಯಾರೋ ನೀನು ಅಭಿಮಾನಿ ಅಂತ ನೋಡೋಕೆ ಬಂದಿದ್ದಾರೆ, ಕಳಿಸ್ಕೊಡಿ ಅಂತ. ಹೋಗ್ತೀವಿ. ಹೋದ ತಕ್ಷಣ ಶೇಕ್ ಹ್ಯಾಂಡ್ ಕೊಡ್ತಾರೆ, ತಬ್ಕೊಳ್ತಾರೆ. ತಪ್ಪಿಕೊಂಡಾಗ ಭಾಳ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಅವರು ಖುಷಿ ಆಗುತ್ತೆ.
ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ರೂಮ್ ಒಳಗೆ ಕರ್ಕೊಂಡು ಹೋದಾಗ ಒಂದು ಬಿಸ್ಕೆಟ್ ಕೊಡ್ತಾರೆ ನನಗೆ. ಬೇಕ್ರಿ ಐಟಮ್ ಎಲ್ಲ ಅಲೌ ಮಾಡಿರ್ತಾರೆ. ಬೇಕ್ರಿ ಐಟಮ್ ಒಳಗಡೆ ಬೇಕ್ರಿ ಇದೆ, ಎಲ್ಲ ತಂದು ಕೊಟ್ಕೋಬೋದು ಅವರು. ಒಂದು ಬಿಸ್ಕೆಟ್ ಕೊಡ್ತಾರೆ, ತಿಂತೀವಿ. ಆಮೇಲೆ ತುಂಬ ಕ್ಲೋಸಾಗಿ ಮಾತಾಡ್ತಾರೆ ಅವರು. ನನ್ನ ಬಗ್ಗೆ ವಿಚಾರ ಮಾಡ್ತಾರೆ, ಏನು ಕೇಸು, ಎಲ್ಲಿಂದ ಬಂದಿದೆ, ಹಾಗೆ ಅಂತೇಳಿ. ನಾನು ಹೇಳ್ತೀನಿ, ನಾನು ಅಂತೀನಿ, ಅಣ್ಣ ನಿನ್ನ ಬಗ್ಗೆ ಅಣ್ಣ ನಮ್ಮದೇನಿದೆ, ನನ್ನ ಬಗ್ಗೆ ಏನು ಹೇಳಿದೆ, ಟಿ ವಿ ನೋಡ್ತಿದ್ದಲ್ಲ ನೀನು ಅಂತ ಅವರೇ ಅಂತಾರೆ. ಇಲ್ಲ ಹಾಗೆ ಒಂದು 10 ನಿಮಿಷ ಧ್ಯಾನ ಮಾಡೋಣ, ಈಗ ತುಂಬ ಇಂಪಾರ್ಟೆಂಟ್ ನಿನಗೆ, 10 ನಿಮಿಷ ಧ್ಯಾನ ಮಾಡೋಣ ಅಂದಾಗ ನನ್ನ ಮಾತಿಗೆ ಅವ್ರು ಗೌರವ ಕೊಡ್ತಾರೆ. 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡ್ತಾರೆ ಅವರು. ಯಾಕೆಂದರೆ ಸರ್ ಅವರು ಕೂಡ ಯಾರಾದರೂ ಮಾತಾಡಿಸ್ಲಿ ಅಂತ ಕಾಯ್ತಾ ಇರ್ತಾರೆ ಸರ್ ಅಂತ ಅನಿಸುತ್ತೆ ನನಗೆ, ಗೊತ್ತಿಲ್ಲ. ಯಾಕೆಂದರೆ ಒಬ್ಬರೇ ಇದ್ದು ಬೇಜಾರಾಗಿರುತ್ತೆ, ಯಾರು ಮಾತಾಡ್ಸಲ್ಲ ಅವ್ರನ್ನ ಅನಿಸ್ಬೋದು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಬಟ್ ನಾನು ಹೋದಾಗ ತುಂಬ ಆತ್ಮೀಯ ಮಾತಾಡಿದರು. ಎದ್ದು ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಮಾತಾಡೋಣ ಅನ್ನೋ ಭಾವನೆಯಲ್ಲಿದ್ದರು ಅಂತ ಇದ್ರು. ಧ್ಯಾನ ಮಾಡಿದ್ರು ಅವರು. ಧ್ಯಾನ ಮಾಡಿದರು. ಹೆಂಗಿದೆ ಅವರು? ಅಂದರೆ ಈಗ ಫೇಸಲ್ಲಿ ಇಳಿದು ಹೋಗಿದೆಯಾ, ದೇಹ ಇಳಿದು ಹೋಗಿದೆಯಾ? ಹೌದು ಸರ್, ಸ್ವಲ್ಪ ಡೌನ್ ಆಗಿದ್ದಾರೆ ಅವರು. ನೀವು ಅವ್ರನ್ನ ಟಿ ವಿಲೇ ನೋಡಿದ್ದು ಮುಂಚೆನೂ? ಅಂದರೆ ನೀವು ಜೈಲಲ್ಲೇ ಇದ್ದ ಕಾರಣ ಬರೀ ಟಿ ವಿಲಿ ಬಂದಾಗ ನೋಡ್ತಾ ಇದ್ರಿ, ಟಿ ವಿಲಿ ನೋಡ್ತಾ ರೀತಿಲಿ ಇರಲಿಲ್ಲ, ಫುಲ್ಲು ಡಲ್ ಆಗಿದ್ದಾರೆ. ಫುಲ್ ಡಲ್ ಆಗಿದ್ದಾರೆ. ಮೋಸ್ಟ್ಲಿ ತಪ್ಪು ಮಾಡಿದನ ಪಶ್ಚಾತ್ತಾಪ ಇರ್ಬೋದು, ಪಶ್ಚಾತ್ತಾಪ ಭಾವನೆ ಬಂದಿರ್ಬೋದು. ದರ್ಶನ್ ಸಹ ಕೈದಿಗಳ ಜೊತೆ ಕಿತ್ತಾಡಿದ್ರು ಅಂಥದಕ್ಕೆ ಅವಕಾಶ ಸಿಗುತ್ತೆ ಅವರಿಗೆ ಕಿತ್ತಾಡೋದಕ್ಕೆ ಅವ್ರ ಜೊತೆಗೆಲ್ಲ? ಖಂಡಿತ ಸಿಗಲ್ಲ ಸರ್. ಯಾಕಂದರೆ ಅವ್ರನ್ನ ಸಿಂಗಲ್ ಸೆಲ್ ಹಾಕಿದ್ರು, ಒಬ್ಬರೇ ಹಾಕಿರ್ತಾರೆ. ಒಬ್ಬರೇ ಹಾಕಿದಾಗ ಅವ್ರನ್ನ ಭೇಟಿ ಮಾಡೋಕ್ಕೆ ಯಾರಿಗೂ ಅವಕಾಶ ಕೊಡಲ್ಲ. ಅವ್ರ ಕೇಸ್ತಾರನೇ ಅವ್ರನ್ನ ಭೇಟಿ ಮಾಡೋಕ್ಕಿರಲ್ಲ. ಹಂಗಿದಾಗ ಕಿತ್ತಾಡೋದು ಡೌಟ್ ಸರ್. ಓಕೆ, ಇನ್ನು ದರ್ಶನ್ರಿಗೆ ಫ್ಯಾಮಿಲಿ ಭೇಟಿ ಆಗಲಿಕ್ಕೆ ಪ್ರತಿದಿನ ಅವಕಾಶ ಇರುತ್ತಾ? ಇರುತ್ತೆ ಸರ್. ಒಂದು ವಿಸಿಟ್ ಆ ಥರ ಏನಾದರೂ ಇರುತ್ತೆ. ಓಕೆ, ಆಧಾರದ ಮೇಲೆ ಅವರು ಭೇಟಿ ಆಗ್ಬೋದು. ಒಟ್ಟಾರೆಗೆ ಏನು ಅನಿಸ್ತು ದರ್ಶನ್ ಅವ್ರು ನೋಡಿದಾಗ? ತುಂಬ ಖುಷಿ ಆಯ್ತು ಸರ್. ಅವ್ರು ಅಂದರೆ ಆ ಸ್ಥಿತಿಲಿ ನೋಡಿದ್ದು ಬೇಜಾರಾಯಿತು. ಯಾಕಂದ್ರೆ ಅವ್ರಿಗೆ ನಾನು ಕೂಡ ಅವ್ರಿಗೆ ದೊಡ್ಡ ಫ್ಯಾನು. ದರ್ಶನ್ ಸರ್ ಅಂದರೆ ಅವ್ರಿಗೆ ದೊಡ್ಡ ಫ್ಯಾನ್ ನಾನು. ಅವ್ರನ್ನ ಆ ಸ್ಥಿತಿಲಿ ನೋಡಿದ್ದು ಭಾಳ ಬೇಜಾರು ಅನಿಸಿತ್ತು. ಈಗ ನೀವು ಒಂದು ಕ್ರೈಮ್ ಮಾಡಿ ಜೈಲಿಗೆ ಹೋಗಿದ್ರಿ, ದರ್ಶನ್ ಅವರು ಕೂಡ ಒಂದು ಕ್ರೈಮ್ ಮಾಡಿ ಇದೀಗ ಜೈಲಿಗೆ ಹೋಗಿದ್ದಾರೆ. ಏನಿಸ್ತು ದರ್ಶನ್ ಅವರು ಆಗೋದನ್ನು ತುಂಬ ಏನಂತೀವಿ, ಈ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರು ಅನ್ಸುತ್ತೆ ನಿಮ್ಗೆ? ಹೆಂಗೆ? ಖಂಡಿತ ಸಿಂಪಲ್ ಆಗಿ ಖಂಡಿತ ಅಂಥ ದೊಡ್ಡ ಸೆಲೆಬ್ರಿಟಿ ಸಹ ಅವರು. ಬಟ್ ಈ ಥರ ಆಯ್ಕೆ ಮಾಡ್ಕೋಬಾರ್ದಾಗಿತ್ತು ಅಂತ ಅವರೆಲ್ಲ ಅಭಿಮಾನಿಗಳು ಹಂಗೆ ಅನಿಸಿರುತ್ತೆ ಸರ್. ಆಯ್ಕೆ ಮಾಡ್ಕೋಬಾರ್ದಾಯ್ತು ಅವ್ರು. ಅಲ್ಲ, ಅಭಿಮಾನಿಗಳಿಗೆ ಬೇರೆ, ಅಂದರೆ ನೀವು ಈಗ ಶಿಕ್ಷೆ ಅನುಭವಿಸ್ತವ್ರು, ನಿಮ್ಗೆ ಅದ್ರ ತಪ್ಪು ಭಾಳ ಗೊತ್ತಿರುತ್ತೆ. ತಪ್ಪು. ದರ್ಶನ್ ಸರ್ ಇರ್ಬೋದು, ಯಾರೇ ಇರ್ಬೋದು, ಎಂಥರೇ ಇರ್ಬೋದು, ಕ್ರೈಮನ್ನು ಆಯ್ಕೆ ಮಾಡ್ಕೋಬಾರ್ದು. ಅದು ಲೈಫೇ ಸ್ಪಾಯ್ಲ್ ಆಗುತ್ತಲ್ಲ ಸರ್. ಹೆಸರು ಕೆಟ್ಟೋಗುತ್ತೆ, ಮತ್ತೆ ಅಪ್ಪ ಅಮ್ಮಗೆ ಮರ್ಯಾದಿಲ್ದಂಗೆ ಆಗುತ್ತೆ. ನಮ್ಮ ವಿಚಾರ, ನಮ್ಮ ತಂದೆ ತಾಯಿಗೆ ಮರ್ಯಾದಿಲ್ದಂಗೆ ಆಗುತ್ತೆ. ಯಾರೇ ಆದ್ರೂ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಸರ್. ಒಂದು ಸಣ್ಣ ವಿಚಾರ ಯಾವುದೇ ಆಗಲಿ ಬಗೆಹರಿಸು. ಅದು ನಿಮ್ಮ ಚಿತ್ರದುರ್ಗದ ರೇಣುಕಾ ಸ್ವಾಮಿ. ಓಕೆ, ಅದೊಂದು ವಿಚಾರ. ಮತ್ತೊಂದು, ಈಗ ನೀವು LLB ಕೂಡ ಮಾಡಿದಿರಿ, ಜೈಲಲ್ಲಿ ಇದ್ಕೊಂಡು LLB ಕೂಡ ಮುಗಿಸಿದ್ದೀರಿ. ಜೊತೆಗೆ ನೀವು ಒಂದು 22 ವರ್ಷ ಜೈಲು ಕಾಲದ ಕಾರಣ ನಿಮ್ಮ ಕಾನೂನು ಬಗ್ಗೆ ಬಹಳ ಅರಿವಿದೆ. ದರ್ಶನ್ ಅವ್ರ ಕೇಸೇ ನೋಡೋದಾದರೆ ಅವರು ಅದರಲ್ಲಿ ಮರ್ಡರ್ ಕೇಸಲ್ಲಿ ಇರೋದು, ಜಾಮೀನು ಸಿಗೋ ತಡ ಆಗುತ್ತೆ ಅನ್ಸುತ್ತೆ? ಹೇಗೆ? ಆಗಲ್ಲ ಸರ್, ಬೇಗನೆ ಬೇಲ್ ಆಗುತ್ತೆ ಅವ್ರಿಗೆ. ಬೇಗ ಆಗುತ್ತೆ ಅಂದರೆ ಈ ಚಾರ್ಜ್ ಶೀಟ್ ಆದಮೇಲೆ? ಚಾರ್ಜ್ ಶೀಟ್ ಬರೋವರೆಗೂ ಅವರು ಮೋಸ್ಟ್ಲಿ ಇರಬೇಕಾಗುತ್ತೆ. ಚಾರ್ಜ್ ಶೀಟ್ ಬಂದ ನಂತರ ಅವ್ರಿಗೆ ಬೇಲ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ, ತುಂಬ ಸ್ಟ್ರಾಂಗ್ ಆಗಿದ್ರೆ ಚಾರ್ಜ್ ಶೀಟು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಬೇಲ್ ಆಗುತ್ತೆ ಸರ್. ಯಾಕಂದ್ರೆ ಅಂಥ ಸ್ಟ್ರಾಂಗ್ ಕೇಸ್ಗಳು ನಾವು ಭಾಳ ನೋಡಿದ್ವಿ ಜೈಲಲ್ಲಿ. ತುಂಬ ನೋಡಿಬಿಟ್ಟಿದ್ದೀರಿ. ಭಾಳ ಸಾಕಷ್ಟು ಸ್ಟ್ರಾಂಗ್ ಇರೋವನ್ನ ನೋಡಿದ್ವಿ ನಾವು. ಅದಲ್ಲದೆ ಇವರು A2 A1 ಅಲ್ಲ A2 ಆರಾಮಾಗಿ ಬೇಲ್ ಆಗುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, ಅದು ಖಂಡಿತ ಬೇಲ್ ಆಗುತ್ತೆ ಅವ್ರಿಗೆ. ಈ ಶಿಕ್ಷೆ ಪ್ರಕಟ ಆಗಲಿಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದ್ರೆ? ಸರ್ ಅವ್ರ ಕೇಸಿಗೆ ಸಂಬಂಧಪಡೋದಾದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳ್ತಾರೆ ಅವ್ರಿಗೆ. ಅವ್ರಿಗೆ ಸಂಬಂಧಪಡೋದಾದ್ರೆ ಏನಿಲ್ಲ ಅಂದ್ರೂ ಒಂದು 3-4 ವರ್ಷ ಆದರೂ ಬೇಕಾಗುತ್ತೆ ಸರ್. 3-4 ಇಯರ್ಸ್ ಶಿಕ್ಷೆ ಪ್ರಕಟ ಆಗೋಕ್ಕೆ. ಈಗ ಮರ್ಡರ್ ಕೇಸ್ ಅಂದರೆ ಈಗ ಜೀವಾವಧಿ ಶಿಕ್ಷೆ ಹೆಚ್ಚು ಕಡಿಮೆ. ಹೌದು. 302ಗೆ ಒಂದು ಸಬ್ಸೆಕ್ಷನ್ ಇದ್ದರೆ ಏನಾದರೂ 302 ತೆಗೆದುಬಿಟ್ಟು ಬೇರೆ ಸೆಕ್ಷನ್ಗಳಿಗೆ ಶಿಕ್ಷೆ ಕೊಡ್ಬೋದು. ಇವರು ಅಂದರೆ ಒಬ್ಬ ಆರೋಪಿ ಇವನ ಮೇಲೆ ಏನು ಕ್ರೈಮು ಇದೆ, ಏನು ಅಟೆಂಪ್ಟ್ ಮಾಡಿದ್ದಾನೆ ಇವನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಶಿಕ್ಷೆ. ಅವ್ರಿಗೆ 302ನೇ ಆ್ಯಡ್ ಮಾಡೋಕ್ಕಾಗಲ್ಲ. ಅವಾಗ ಇವ್ರು ಜಸ್ಟ್ ಒಂದು ಮಾತು ಬೈದಿರ್ತಾರೆ. ನಾನು ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾರೆ. ಜನರಲ್ ಎಲ್ಲ ಕೈದಿಗಳ ಬಗ್ಗೆ, ಎಲ್ಲ ಬಂದಿಗಳ ಬಗ್ಗೆ. ಸಪೋಸ್ ನಾನು ಅಥವಾ ಇನ್ನೊಬ್ರು ಯಾರಾದರೂ ನಾನು ಮರ್ಡರ್ ಮಾಡಿರ್ತೀನಿ, ಇವನು ಮರ್ಡರ್ ಮಾಡಿರಲ್ಲ, ಇವ್ರಿಗೂ 302 ಹಾಕಿರ್ತಾರೆ, ಬೇರೆ ಬೇರೆ ಸಬ್ಸೆಕ್ಷನ್ ಹಾಕಿರ್ತಾರೆ. ಅವಾಗ ಏನಾಗುತ್ತೆ, ಇವನನ್ನು 302 ತಪ್ಪಿಸ್ಬಿಟ್ಟು ಅವನಿಗೆ 5 ವರ್ಷ 6 ವರ್ಷ ಕೊಡ್ಬೋದು. ನನಗೆ ಬೇರೆ ನನಗೆ ಲೈಫ್ ಕೊಡ್ಬೋದು, ಅಂದರೆ ಜೀವಾವಧಿ ಶಿಕ್ಷೆ ಕೊಡ್ಬೋದು. ಆ ಥರ ಆಗ್ಬೋದು ಸರ್, ಅವಕಾಶ ಇರುತ್ತೆ. ಪ್ರಜ್ವಲ್ ರೇವಣ್ಣ ಭೇಟಿ ಆಗಿಲ್ಲ ನೀವು? ಆಗಿದ್ದೀನಿ. ಪ್ರಜ್ವಲ್ ರೇವಣ್ಣ ಭೇಟಿ ಆದ್ರ? ಹೌದು.
ಓಕೆ, ಏನಂದ್ರು ಪ್ರಜ್ವಲ್ ರೇವಣ್ಣ? ಅವ್ರಿಗೆ ಹೇಳಿದೆ ನಾನು ಜೆ ಡಿ ಎಸ್ ಕಾರ್ಯಕರ್ತ, ನಮ್ಮ ತಂದೆಯರೆಲ್ಲ ಜೆ ಡಿ ಎಸ್ಗೋಸ್ಕರ ಭಾಳ ಕೆಲಸ ಮಾಡಿದ್ದಾರೆ. ನಿಮ್ಮ ತಂದೆ? ನಮ್ಮ ತಂದೆ. ಹೇಳಿದ್ರ ನೀವಲ್ಲಿ? ಹೇಳಿದೆ ಅಂದ್ರೆ ಅವಾಗ ನಾನು ಅವ್ರ ಟಿ ಶರ್ಟು ಹೇಳಿದ್ರೆ ಅವ್ರು ಸೈನ್ ತೊಗೊಂಡು ಬರ್ತೀನಿ ನಾನು, ಮಾಡಿಕೊಡ್ತಾರೆ. ಅವತ್ತು ಭಾನುವಾರ ಹೋಗಿರ್ತಾರೆ. ಸೋಮವಾರ ಅಲ್ಲಿ ಉಪ್ಪಿಟ್ಟು ಕೊಡ್ತಾರೆ. ಉಪ್ಪಿಟ್ಟಿನ ಪಾಪ ನಮ್ಮ ಎದುರಿಗೆ ತಿಂತಾರೆ ಅವರು ಜೈಲು ಊಟನೇ ತಿನ್ನಬೇಕು, ಜೈಲು ಊಟನೇ, ಬೇರೆ ಇಲ್ಲ. ಹೆಂಗೆ ಸ್ವರ್ಗ ಹೋಗಿದಾರಾ ಪ್ರಜ್ವಲ್? ಆಗಿದ್ದಾರೆ ಸರ್. ಸ್ವಲ್ಪ ಏನೋ ಪಶ್ಚಾತ್ತಾಪ ಕಾಡ್ತಿತ್ತ ಹಿಂಗೆ ಪ್ರಜ್ವಲ್ಗೆ? ಇರ್ಬೋದು ಸರ್, ಗೊತ್ತಿಲ್ಲ ನಿಮಗೆ. ಒಟ್ನಲ್ಲಿ ಭೇಟಿ ಭೇಟಿಯಾಗಿದ್ದೀನಿ ಸರ್. ಓಕೆ. ಈಗ ಒಟ್ಟಿನಲ್ಲಿ ಎಂಥ ದೊಡ್ಡ ಸೆಲೆಬ್ರಿಟಿಗಳು ಜೈಲಿಗೆ ಹೋಗಿದ್ರು ಅಲ್ಲಿ ನರ್ಕನೇ. ಖಂಡಿತ ಸರ್. ಏನೇ ಇನ್ಫ್ಲೂಯೆನ್ಸ್ ಬಳಸಿ ಏನೇ ಸೌಲಭ್ಯಗಳನ್ನು ಪಡೆದ್ರು ಅದು ನರ್ಕನೇ ಸರ್. ಇಲ್ಲಿ ನೋಡ್ರಿ, ಅವರು ಹೊರಗಡೆ ಇದ್ದಾಗ ಐಫೋನ್ ಇಟ್ಕೊಂಡು ಏನೋ ಚೆನ್ನಾಗಿರ್ತಾರೆ. ಅಲ್ಲಿ ಒಂದು ಫೋನ್ ಸಿಗಲ್ಲ ಅವ್ರಿಗೆ, ಕಾಲ್ ಮಾಡಲಿಕ್ಕೆ ಫೋನು ಸಿಗಲ್ಲ. ಅಂದರೆ ಪ್ರಿಸನ್ ಕಾಲ್ ಸಿಸ್ಟಮ್ ಇದೆ ಸರ್. ಪ್ರಿಸನ್ ಕಾಲ್ ಸಿಸ್ಟಮ್ ಇದೆ, ವಾರದಲ್ಲಿ 2 ಸರಿ ಮಾಡ್ಬೋದು 3 ನಂಬರಿಗೆ. ಅದು ಅದಿರುತ್ತಷ್ಟೇ. ಫೋನ್ ಸೌಲಭ್ಯ ಇರಲ್ಲ ಅವ್ರಿಗೆ, ಬೇರೆ ಯಾರಿಗೂ ಫೋನ್ ಸೌಲಭ್ಯ ಇರಲ್ಲ. ಕಾಮನ್ ಬಂದಿಗಳಿಗೆ ಬೇಕಾದ್ರೆ ಇರ್ತತೆ, ವಿ ಐ ಪಿಗಳಿಗಿರಲ್ಲ, ಅವ್ರಿಗಿರಲ್ಲ. ಅಂದರೆ ಸ್ವಲ್ಪ ಹಳೆ ಥರ ಆದಮೇಲೆ ಬೇಕಾದ್ರೆ ಆಗ್ಬೋದು. ಸ್ಟಾರ್ಟಿಂಗ್ ಆ ಸೌಲಭ್ಯ ಇರಲ್ಲ ಅವ್ರಿಗೆ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಬೇಕಾದ್ರೆ ಆ ಸೌಲಭ್ಯ ಅವ್ರು ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಸೌಲಭ್ಯ VIP ಸೆಲ್ ಯಾರ್ಯಾರಿಗೆ? ಅಂದ್ರೆ ರಾಜಕಾರಣಿಗಳಿಗೆ, ದೊಡ್ಡ ನಟರಿಗೆ ಯಾರಿಗೆ ಸಿಗುತ್ತೆ ಇದು? ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ. ಹಾಂ, ಅಂದರೆ ಅವ್ರನ್ನ ಯಾರು ಭೇಟಿ ಮಾಡಬಾರ್ದು ಆ ಕಾರಣಕ್ಕೆ. ಸಪೋಸ್ ಯಾರೇ ಬಂದರು, ಜಯಲಲಿತಾ ಮೇಡಮ್ ಅವ್ರು ಇರ್ಬೋದು, ಶಶಿಕಲಾ ಅವ್ರು ಇರ್ಬೋದು, ಬೇರೆ ಯಾರೇ ಜನಾರ್ದನ್ ರೆಡ್ಡಿ ಸಾರ್ ಇರ್ಬೋದು, ಈಗ ಸಪೋಸ್ ದರ್ಶನ್ ಸಾರ್ ಇರ್ಬೋದು, ಪ್ರಜ್ವಲ್ ಸಾರ್ ಇರ್ಬೋದು, ಅವ್ರು ಯಾರೇ ಬಂದರೂ VIP ಸೆಲ್ಗೆ ಹಾಕ್ತಾರೆ ಅವ್ರನ್ನ. ಫಸ್ಟ್ ಕ್ವಾರಂಟೈನ್ಗೆ, ಬೆಂಗಳೂರಲ್ಲಿ ಫಸ್ಟ್ ಕ್ವಾರಂಟೈನ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿನ ಅವ್ರನ್ನ ಅಬ್ಸರ್ವೇಷನ್ ಇಟ್ಬಿಟ್ಟು ತಗೊಂಡು VIP ಸೆಲ್ಗೆ ಹಾಕ್ತಾರೆ. VIP ಸೆಲ್ ಅಂದ VIP ಹೆಸರಿಗೆ VIP ಸೆಲ್ ಸರ್. ಅದು ಆ ಥರ ಏನು ಸೌಕರ್ಯ ಏನಿರಲ್ಲ ಅವ್ರಿಗೆ, ಏನು ಸೌಕರ್ಯ ಏನಿರಲ್ಲ. ಕಾಮನ್ನಾಗಿ ಇರ್ತದೆ ಅಷ್ಟೇ. ಏನೋ ಒಂದು ರೂಮು, ಸಿಂಗಲ್ ರೂಮು, ಅಲ್ಲಿ ಒಬ್ಬರೇ ಇರಬೇಕು. ಕಾಮನ್ ಸೆಲ್ಲಲ್ಲಿ ಆಗಿರತ್ತಲ್ಲ, ಜನಗಳೆಲ್ಲ ಇರ್ತಾರೆ, ಮಾತಾಡ್ಕೊಂಡಿರ್ಬೋದು. ಈ ಸಿಂಗಲ್ ಸೆಲ್ ಆಗಿರೋ ರಾತ್ರಿಯಲ್ಲಿ ಒಬ್ಬರೇ ಇರಬೇಕು. ಆ ನರಕ ಯಾರಿಗೆ ಬೇಕು ಸರ್? ದೊಡ್ಡ ನರಕ ಸರ್ ಅದು. ಒಬ್ಬರೇ ಇರಬೇಕಲ್ಲ ಸರ್. ಯಾರ ಹತ್ರನೂ ಮಾತಾಡೋಂಗಿಲ್ಲ. ಬಿಡಪ್ಪ ಫೋನ್ ಇದೆಯಾ, ಮಾತಾಡ್ಕೊಂಡು ಏನೋ ಟೈಮ್ ಪಾಸ್ ಮಾಡೋಣ, ಏನಿಲ್ಲ. ನೋಡಿದ್ರೆ TV ನೋಡಬೇಕು, ಇಲ್ಲಾರು ಓದಿದ್ರೆ ಬುಕ್ಸ್ ಓದಬೇಕು, ಏನು ಮಾಡೋಂಗಿಲ್ಲ. ಅಲ್ಲಿ ವರ್ಕೌಟು ಮಾಡೋಕ್ಕಾಗಲ್ಲ. ಅದು ನರಕ ಸರ್. ಅದು VIP ಸೆಲ್ಲೇ ನರಕ. VIP ಸೆಲ್ಲೇ ನರಕ. ಅವ್ರಿಗೆ ಹೆಸರಿಗೆ VIP ಸೆಲ್ ಅಷ್ಟೇ, ಅದ್ರ ನರಕ ತೋರಿಸ್ಬಿಡ್ತದೆ, ನರಕ ಅದು. ಓಕೆ, ಥ್ಯಾಂಕ್ ಯು ಸರ್. ಭಾಳ ಒಳ್ಳೊಳ್ಳೆ ಮಾತು.